ನಾನು ಒಂದು ಸರಿ BJPಯನ್ನು ಬಿಟ್ಟು ಈಗೇನು ಕಾಂಗ್ರೆಸ್ ಸೇರ್ಪಡೆ ಆಗಿದ್ರಿ, ಕಾಂಗ್ರೆಸ್ಸಲ್ಲೇ ಮುಂದುವರಿತೀನಿ ಅಂತ ಪ್ರಶ್ನೆ ನನ್ನ ಮುಂದಿಲ್ಲ. ಸರ್, ಶೆಟ್ಟರ್ ಅವರು ತಮ್ಮ ಬಳಿ ಏನಾದ್ರು ಮಾತಾಡಿಕೊಂಡು ಅವ್ರ ಅಸಮಾಧಾನ ಹೇಳ್ಕೊಂಡಿದ್ದಾರೆ? ದಿವಸ ಮಾತಾಡ್ತಾರೆ, ಏನು ಮಾತಾಡೋದು ಏನು ಅದಕ್ಕೇನು ಕೊರತಿಲ್ಲ, ಮಾತಾಡ್ತೀವಿ. ಎಲ್ಲ ಸ್ನೇಹಿತರು ನಾವು, ಒಬ್ರಿಗೊಬ್ರು ಮಾತಾಡ್ತಿರ್ತೀವಿ, ಕೇಳ್ತಿರ್ತೀವಿ, ಹೇಳ್ತಿರ್ತೀವಿ. ಆದರೆ ಅವರವ್ರ ಇಚ್ಛಾನುಸಾರ ಅವರು ರಾಜಕಾರಣ ಮಾಡ್ತಿರ್ತಾರೆ. ಅದ್ರ ಬಗ್ಗೆ ನಾನೇನು ಪರಾನೂ ಅಲ್ಲ, ವಿರೋಧನೂ ಅಲ್ಲ. ಅವರು ವೈಯಕ್ತಿಕ ವಿಚಾರ, ಅದಕ್ಕೆ ಅವ್ರು ಮಾಡಲಿದ್ದಾರೆ ಅಷ್ಟೇ. ನಿಮ್ಮ ಬಗ್ಗೆ ಚರ್ಚೆಗಳು ಮತ್ತೆ ಶುರುವಾದವು. ಎಲ್ಲೊಂದು ಕಡೆ ಶೆಟ್ಟರ್ ಅವ್ರ ಜೊತೆಗೆ ತಾವು ಕೂಡ ವಾಪಸ್ BJP ಕಡೆ ಹೋಗ್ತೀರಿ ಅನ್ನೋ ರೀತಿಯ ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ, ನಾನು ಕಾಂಗ್ರೆಸ್ ಹೋದ್ಮೇಲೆ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬಂದರು. ಅವರು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಒಟ್ಟಿಗೆ ಬಂದವರು ಅಲ್ಲ, ಒಟ್ಟಿಗೆ ಹೋಗ್ತಕ್ಕಂಥ ಪ್ರಶ್ನೆನೂ ಇಲ್ಲ. ಸರಿ, BJP ಅವ್ರ ಸಂಪರ್ಕ ನಿಮ್ಮನ್ನು ಮಾಡಿದ್ದಾರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡರು ತಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಇದು ಕೇವಲ ಊಹಾಪೋಹನ ಅಥವಾ ನಿಜನಾ ಸರ್? ನೋಡಿ, ಈಗ ಅವರಿಗೆ ಅಗತ್ಯ ಇದೆ. ಯಾರಿಗೆ? BJP ಅವರಿಗೆ ಈಗ ಲೋಕಸಭಾ ಚುನಾವಣೆಯ ಅಗತ್ಯತೆ ಇದೆ ಮತ್ತು ಅನಿವಾರ್ಯತೆ ಇದೆ. ಅದರಿಂದ ಎಲ್ಲರೂ ಸಂಪರ್ಕ ಮಾಡ್ತಾರೆ, ಎಲ್ಲರೂ ಬರ್ಮಾಡ್ಕೋತೀವಿ, ಬನ್ನಿ, ಆಗಿದ್ದಾಯಿತು, ಓದೋದು ಹೋಯ್ತು, ಬನ್ನಿ ಅಂತ ಕೇಳ್ತಾರೆ. ಅವ್ರವ್ರ ಇಚ್ಛಾನುಸಾರ ಅವ್ರವರು ತೀರ್ಮಾನಗಳನ್ನು ಮಾಡ್ತಾರೆ. ನನ್ನ ತೀರ್ಮಾನ, ನಾ ಎಲ್ಲಿ ಹೋಗಲ್ಲ, ಇಲ್ಲೇ ಇರ್ತೀನಿ, ಇದಷ್ಟೇ ನನ್ನ ಸಚಿವ ಸ್ಥಾನದ ಭರವಸೆ ಸಿಕ್ಕಿದೆಯಾ ಸರ್? ಸಚಿವ ಸ್ಥಾನದ್ದೇನಾದ್ರು ಭರವಸೆ ತಮಗೆ? ಏಕೆಂದರೆ ಬೆಳಗಾವಿ ಭಾಗದ ಪ್ರಭಾವಿ ಲಿಂಗಾಯತ ನಾಯಕರು ಹೌದು, ನಿಮ್ಮಿಂದಾಗಿ ಕಾಂಗ್ರೆಸ್ ಒಂದಷ್ಟು ಓಟ್ ಬಂತು. ಈ ಕಾರಣಕ್ಕೋಸ್ಕರ ತಮಗೆ ಸಚಿವ ಸ್ಥಾನ ಕೊಡಲೇಬೇಕು ಅನ್ನೋ ಒಂದು ಒತ್ತಡ ಇದ್ದೇ ಇದೆ. ನಾವು ಬೇಡಿಕೆ ನೋಡೋಣ, ಮುಂದಿನ ತೀರ್ಮಾನದಲ್ಲಿ ಅದ್ರ ಬಗ್ಗೆ ನೋಡೋಣ. ಈಗ ಅದ್ರ ಬಗ್ಗೆ ಚರ್ಚೆ ಬೇಡ. ಇಂಥ ಸಂದರ್ಭದಲ್ಲಿ ಅಂಥ ಚರ್ಚೆಗಳು ಅನಾವಶ್ಯಕ. ನಾನು ಯಾವುದೇ ಕಾರಣಕ್ಕೂ ಕೂಡ ಆ ವಿಚಾರವನ್ನು ನಾನು ಮಾಡಿಲ್ಲ.